ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ TNC ಸ್ವಿಚ್ ಅಂದ್ರೆ ಏನು ಅಂತ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ಅಂತ ಫುಲ್ ಆಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. TNC ಸ್ವಿಚ್ ಅಂದ್ರೆ ಇದು ಒಂದು 3 ಪೊಸಿಷನ್ ಸ್ವಿಚ್. ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದ್ರೆ ಪವರ್ ಕಂಟ್ರೋಲ್ ರೂಮ್ ನಲ್ಲಿ ರಿಲೇ ಪ್ಯಾನೆಲ್ ಮತ್ತೆ ಕಂಟ್ರೋಲ್ ಪ್ಯಾನೆಲ್ ನಲ್ಲಿ ಮ್ಯಾನ್ಯುವಲ್ ಆಗಿ ಬ್ರೇಕರ್ ನ ಕ್ಲೋಸ್ ಮತ್ತೆ ಟ್ರಿಪ್ ಮಾಡಲು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. 3 ಪೊಸಿಷನ್ ಸ್ವಿಚ್ ಅಂತ ಏಕೆ ಕರೀತಾರೆ ಅಂದ್ರೆ ಟ್ರಿಪ್, ನ್ಯೂಟ್ರಲ್, ಕ್ಲೋಸ್ ಅಂತ. ಟ್ರಿಪ್ ಅಂದ್ರೆ ಪವರ್ ಸಪ್ಲೈನ ಡಿಸ್ಕನೆಕ್ಟ್ ಮಾಡುತ್ತೆ, ಕ್ಲೋಸ್ ಅಂದ್ರೆ ಪವರ್ ಸಪ್ಲೈನ ಕನೆಕ್ಟ್ ಮಾಡುತ್ತೆ. ನ್ಯೂಟ್ರಲ್ ಅಂದ್ರೆ ಈ ನ್ಯೂಟ್ರಲ್ ಪೊಸಿಷನ್ ನಲ್ಲಿ ಸ್ಪ್ರಿಂಗ್ ಇರುತ್ತೆ. ಸ್ವಿಚಿಂಗ್ ಆಕ್ಷನ್ ಮಾಡುವಾಗ ಟ್ರಿಪ್ ಮತ್ತೆ ಕ್ಲೋಸ್ ಮಾಡುವಾಗ ಆ ರೀತಿ ಸ್ವಿಚಿಂಗ್ ಆಕ್ಷನ್ ಆದ ಮೇಲೆ ಆಟೋಮೆಟಿಕ್ ಆಗಿ ನ್ಯೂಟ್ರಲ್ ಪೊಸಿಷನ್ಗೆ ರಿಟರ್ನ್ ಬರುತ್ತೆ. ಏನಕ್ಕೋಸ್ಕರ ನ್ಯೂಟ್ರಲ್ ಪೊಸಿಷನ್ಗೆ ಮತ್ತೆ ಬರುತ್ತೆ ಅಂದ್ರೆ ಕ್ಲೋಸಿಂಗ್ ಮತ್ತೆ ಟ್ರಿಪ್ಪಿಂಗ್ ಕಾಯಿಲ್ ನ ಐಸೋಲೇಟ್ ಮಾಡುತ್ತೆ. ಈ ಸ್ವಿಚ್ ನಲ್ಲಿ 4 ಕಾಂಟ್ಯಾಕ್ಟ್ ಇರುತ್ತೆ. ಈ 4 ಕಾಂಟ್ಯಾಕ್ಟ್ ನಾರ್ಮಲಿ ಓಪನ್ ಆಗಿರುತ್ತೆ ಫ್ರೆಂಡ್ಸ್. 2 ಕಾಂಟ್ಯಾಕ್ಟ್ ಬಂದು ಟ್ರಿಪ್ ಕಾಯಿಲ್ಗೆ ಟ್ರಿಪ್ ಸರ್ಕ್ಯೂಟ್ಗೆ, ಇನ್ನು 2 ಕಾಂಟ್ಯಾಕ್ಟ್ ಬಂದು ಕ್ಲೋಸಿಂಗ್ ಸರ್ಕ್ಯೂಟ್ಗೆ. ಈಗ ಈ TNC ಸ್ವಿಚ್ ಟ್ರಿಪ್, ನ್ಯೂಟ್ರಲ್, ಕ್ಲೋಸ್ ಸ್ವಿಚ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಹ್ಯಾಂಡಲ್ ನ ಟ್ರಿಪ್ ಸೈಡ್ ಆರ್ ಆಂಟಿ ಕ್ಲಾಕ್ ವೈಸ್ ಗೆ ರೊಟೇಟ್ ಮಾಡಿ ನ್ಯೂಟ್ರಲ್ ಪೊಸಿಷನ್ ಇಂದ ಟ್ರಿಪ್ ಪೊಸಿಷನ್ ಗೆ ಬಂದು ಪವರ್ ಸಪ್ಲೈ ಫ್ಲೋ ನ ಡಿಸ್ಕನೆಕ್ಟ್ ಮಾಡುತ್ತೆ. ಮತ್ತೆ ಸ್ಪ್ರಿಂಗ್ ಆಕ್ಷನ್ ನ ಮುಖಾಂತರ ಆಟೋಮೆಟಿಕ್ ಆಗಿ ನ್ಯೂಟ್ರಲ್ ಪೊಸಿಷನ್ ಗೆ ಬರುತ್ತೆ. ಸೇಮ್ ಇದೇ ರೀತಿ ಕೂಡ ಕ್ಲೋಸಿಂಗ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಮಾಡಿದಾಗ ಇವಾಗ ಹ್ಯಾಂಡಲ್ ನ ಕ್ಲೋಸ್ ಸೈಡ್ಗೆ ಅಥವಾ ಕ್ಲಾಕ್ ಸೈಡ್ಗೆ ರೊಟೇಟ್ ಮಾಡಿ ನ್ಯೂಟ್ರಲ್ ಪೊಸಿಷನ್ ಇಂದ ಕ್ಲೋಸ್ ಪೊಸಿಷನ್ಗೆ ಬಂದು ಪವರ್ ಸಪ್ಲೈನ ಪವರ್ ಸಪ್ಲೈ ಫ್ಲೋ ನ ಕನೆಕ್ಟ್ ಮಾಡುತ್ತೆ. ಲೈನ್ಗೆ ಅಥವಾ ಎಕ್ವಿಪ್ಮೆಂಟ್ಗೆ ಪವರ್ ಸಪ್ಲೈ ಫ್ಲೋ ನ ಕನೆಕ್ಟ್ ಮಾಡುತ್ತೆ. ಮತ್ತೆ ಸ್ಪ್ರಿಂಗ್ ಆಕ್ಷನ್ ನ ಮುಖಾಂತರ ಆಟೋಮೆಟಿಕ್ ಆಗಿ ನ್ಯೂಟ್ರಲ್ ಪೊಸಿಷನ್ಗೆ ಬರುತ್ತೆ. ಸೊ ಏನಕ್ಕೋಸ್ಕರ ಟ್ರಿಪ್ ಮತ್ತೆ ಕ್ಲೋಸಿಂಗ್ ಪೊಸಿಷನ್ ಆದ್ಮೇಲೆ ರಿಟರ್ನ್ ನ್ಯೂಟ್ರಲ್ ಪೊಸಿಷನ್ಗೆ ಬರುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಕ್ಲೋಸಿಂಗ್ ಕಾಯಿಲ್ ಅಥವಾ ಟ್ರಿಪ್ ಕಾಯಿಲ್ಗೆ ಕಂಟಿನ್ಯೂಸ್ ಪವರ್ ಸಪ್ಲೈ ಸಿಗ್ತಾ ಇದ್ರೆ ಅಲ್ಲಿ ಪರ್ಮನೆಂಟ್ ಆಗಿ ಒಂದು ಫಾಲ್ಟ್ ಕ್ರಿಯೇಟ್ ಆಗುತ್ತೆ. ಆ ಫಾಲ್ಟ್ ನ ಮುಖಾಂತರ ಬ್ರೇಕರ್ ಬಂದು ಹಂಟಿಂಗ್ ಆಗುತ್ತೆ. ಹಂಟಿಂಗ್ ಅಂದ್ರೆ ಒಂದ್ ರೀತಿ ಬಿಟ್ಟಿ ಬರುವಂತದನ್ನೇ ಹಂಟಿಂಗ್ ಅಂತ ಕರೀತಾರೆ. ಸೊ ಇದರಿಂದ ಆ ಬ್ರೇಕರ್ ಬಂದು ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಆಗುತ್ತೆ. ಒಳ್ಳೆದಿರುವಂತಹ ಕಾಯಿಲ್. ಸೊ ಇದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಆಂಟಿ ಪ್ಲಗ್ಗಿಂಗ್ ಅಂತ ಒಂದು ಡಿವೈಸ್ ನ ಯೂಸ್ ಮಾಡಿರ್ತಾರೆ. ಸೊ ಅದನ್ನ ಯೂಸ್ ಮಾಡಿದ್ರೆ ಯಾವುದೇ ರೀತಿಯ ಬ್ರೇಕರ್ಗೆ ಎಫೆಕ್ಟ್ ಆಗಲ್ಲ. ಈ 3 TNC ಸ್ವಿಚ್ ಡ್ಯಾಮೇಜ್ ಆದ್ರೂ ಆಂಟಿ ಪ್ಲಗ್ಗಿಂಗ್ ಡಿವೈಸ್ ಬಂದು ಪ್ರೊವೈಡ್ ಮಾಡುತ್ತೆ ಫ್ರೆಂಡ್ಸ್ ಆ ಬ್ರೇಕರ್ನ. ಸೊ ಒಂದು ರೀಸನ್ ಇಂದ ಏನೂ ಪ್ರಾಬ್ಲಮ್ ಆಗಲ್ಲ. ಸಪೋಸ್ ಈ ಬ್ರೇಕರ್ ಸಪೋಸ್ ಈ TNC ಸ್ವಿಚ್ ಅಂಡ್ ಆಂಟಿ ಪ್ಲಗ್ಗಿಂಗ್ ಡಿವೈಸ್ ಡ್ಯಾಮೇಜ್ ಆದ್ರೆ ಬ್ರೇಕರ್ ಖಂಡಿತ ಡ್ಯಾಮೇಜ್ ಆಗುತ್ತೆ. ಸೊ ಈ ಒಂದು ರೀಸನ್ ಇಂದ ಟ್ರಿಪ್ ಮತ್ತೆ ಕ್ಲೋಸ್ ಪೊಸಿಷನ್ ಆದ್ಮೇಲೆ ನ್ಯೂಟ್ರಲ್ ಪೊಸಿಷನ್ ಬಂದಿದೆಯಾ ಅಂತ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಬಂದಿಲ್ಲ ಅಂದ್ರೆ ನೀವೇ ಮ್ಯಾನ್ಯುವಲ್ ಆಗಿ ನ್ಯೂಟ್ರಲ್ ಪೊಸಿಷನ್ಗೆ ತಂದಿಡಿ ಫ್ರೆಂಡ್ಸ್. ಸೊ ಲೈಕ್ ಟ್ರಿಪ್ ಮತ್ತೆ ಕ್ಲೋಸ್ ಪೊಸಿಷನ್ ಮಾಡುವಾಗ ಟ್ರಿಪ್ ಮಾಡ್ತೀರಿ ಅಥವಾ ಕ್ಲೋಸ್ ಪೊಸಿಷನ್ ಮಾಡ್ತೀರಿ. ಸೊ ಒಂದು 3 to 4 ಸೆಕೆಂಡ್ ಇಟ್ಟಿರ್ಬೋದು ಫ್ರೆಂಡ್ಸ್ ಟ್ರಿಪ್ ಮತ್ತೆ ಕ್ಲೋಸಿಂಗ್ ಪೊಸಿಷನ್ ಅಲ್ಲಿ. ಮತ್ತೆ ಅದು ಆಟೋಮೆಟಿಕ್ ನೀವು ಬಿಟ್ಟರೆ ಸಾಕು, ಅದು ಆಟೋಮೆಟಿಕ್ ಆಗಿ ನ್ಯೂಟ್ರಲ್ ಪೊಸಿಷನ್ಗೆ ಬರುತ್ತೆ. ಬಂದಿಲ್ಲ ಅಂದ್ರೂ ನೀವು ನ್ಯೂಟ್ರಲ್ ಪೊಸಿಷನ್ಗೆ ತಂದಿಡಿ. ಇಲ್ಲ ಅಂದ್ರೆ ಒಳ್ಳೆ ಇರುವಂತಹ ಕ್ಲೋಸಿಂಗ್ ಕಾಯಿಲ್ ಅಥವಾ ಟ್ರಿಪ್ಪಿಂಗ್ ಕಾಯಿಲ್ ಬಂದು ಡ್ಯಾಮೇಜ್ ಆಗುತ್ತೆ. ಸರಿನಾ ಫ್ರೆಂಡ್ಸ್? ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.